ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಹಾವೇರಿ ಡಿಸ್ಟಿಕ್ಕು ರಾಣೆಬೆನ್ನೂರು ತಾಲೂಕು ಹಸುಂಡಿ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರು ಪರಿಚಯ ಮಾಡಿ ಕೊಡ್ತಾರಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಪರಮೇಶ್ವರಪ್ಪ ಬಸಪ್ಪ ಗುಡ್ಡೆಮ್ಮಿನ. ಸರ್, ತಾವು ಯಾವ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ ಸರ್? ಹಸುಂಡಿ ಪಂಚಾಯತಿ ಹಸುಂಡಿ ಎರಡನೇ ವಾರ್ಡ್ನಿಂದ ಗೆದ್ದು ಬಂದಿದ್ದೀರಾ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಬರಬೇಕಾದ್ರೆ ಜೀವನ ಭಾರಿ ಒಳ್ಳೇದು ಅನ್ನಿಸ್ತು. ಬಂದ ಮೇಲೆ ಆದರೂ ಇಲ್ಲೆಲ್ಲ ಪಬ್ಲಿಕ್ ಇದು ಬಂದು ಕೇಳ ನೋಡಿ ಥರ ಇದು ಭಾಳ ಬೇಜಾರು ಅನ್ನಿಸ್ತು. ಆದ್ರೆ ನಾವು ಒಳ್ಳೇದು ಮಾಡಿದ್ದೇವಲ್ಲಪ್ಪ, ಒಂದು 5 ವರ್ಷದಾಗ ಒಳ್ಳೇದು ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ. ಒಳ್ಳೆ ನೆಮ್ಮದಿ ಒಂದು ನೆಮ್ಮದಿ ಇದೆ, ಒಂದು ಖುಷಿ ಇದೆ. ಹಾಂ ಸರ್, ಇವಾಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್ ತಾವು? ನಾವು ಬಿಜೆಪಿ ಪಕ್ಷದ ಬಿಜೆಪಿ ಫಾಲೋವರ್ಸ್. ಸರ್, ಇದು ಎಲೆಕ್ಷನ್ಗೆ ನೀವು ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದ್ದ ಅಥವಾ ಹಿಂದ್ಗಡೆ ಏನಾದರೂ ಕಾಂಪೀಟ್ ಮಾಡಿದ್ರ? ಎಲೆಕ್ಷನ್ಗೆ ಇದೇ ಫಸ್ಟ್ ಟೈಮ್ ನಾ ಕಾಂಪೀಟ್ ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದ್ದು. ಸರ್, ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದಾಗ ನೀವು ಒಟ್ಟು ಮತ ಎಷ್ಟು ಪಡೆದಿರುವಂಥದ್ದು ಸರ್? 875 ಮತಗಳನ್ನು ಪಡೆದಿದ್ರಿ. ಎಷ್ಟೊಂದು ಅಂತರದಿಂದ ವಿಜಯಶಾಲಿ ಆಗಿರೋ? 475 ಮತಗಳ ಅಂತರದಿಂದ ವಿಜಯಶಾಲಿ ಆಗಿರುವಂಥದ್ದು. ಫಸ್ಟ್ ಟೈಮ್ ನಿಂತು ಒಂದು 470 ಓಟು ಮತ ಅಂತರದಿಂದ ವಿಜಯಶಾಲಿ ಆಗಿದ್ರೆ ಒಂದು ತುಂಬಾನೇ ಹೆಮ್ಮೆ ಅಂತ ಹೇಳ್ಬೋದು. ಸರ್, ಇವಾಗ ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ನಿಮ್ದು ವೈಯಕ್ತಿಕ ವೃತ್ತಿ ಏನಾಗಿರುವಂಥದ್ದು ಸರ್? ರಾಜಕೀಯಕ್ಕೆ ಬರೋಕ್ಕಂತೂ ಮೊದಲಿಗೆ ನಾವು ವೈಯಕ್ತಿಕ ವೃತ್ತಿ ಅಗ್ರಿಕಲ್ಚರ್ ಮತ್ತು ಇದು ವಕೀಲಿ ವೃತ್ತಿ ಮಾಡ್ತಿದ್ವಿ. ವಕೀಲ ವೃತ್ತಿ ಮಾಡ್ಕೊಂಡಿದ್ದೀರಾ ವಕೀಲ ವೃತ್ತಿ. ಸರ್, ಒಂದು ಅಗ್ರಿಕಲ್ಚರ್ ಮತ್ತು ಅಡ್ವೊಕೇಟ್ ಹಾಕಿದ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಏನು ಒಂದು ಸ್ಫೂರ್ತಿ ಸರ್? ರಾಜಕೀಯಕ್ಕೆ ಬರ್ಲಿಕ್ಕೆ ಏನು ಸ್ಫೂರ್ತಿ ಅಂತಂದರೆ, ಎಲ್ಲ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಸದಸ್ಯರ ವಿದ್ಯಾವಂತರು, ಆಮೇಲೆ ಏನೋ ಹೊರಗಡೆಯಿಂದ ನಮ್ಮ ಗ್ರಾಮಕ್ಕೆ ಅನುದಾನ ತರೋಕ್ಕಾಗಲಿಲ್ಲ, ಅಲ್ಲೇ ಇದು ಮಾಡ್ತಿದ್ದಿಲ್ಲ. ನಾವು ಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ರಾಯ್ತು ಅನ್ನೋದಕ್ಕೆ ನಮ್ಮ ಸ್ನೇಹಿತರು ಈಗಿರ್ತಕ್ಕಂಥ ಅಧ್ಯಕ್ಷರು ಅವರು ನಮ್ಮನ್ನು ಕರೆತಂದ್ರೆ ತಂದ ಮೇಲೆ ನಮ್ಮ ಕೆಟಗರಿ ಪ್ರಕಾರ ನಾನೇ ಅಧ್ಯಕ್ಷ ಆದ 2.5 ವರ್ಷ ಅಧ್ಯಕ್ಷ ಆದಲ್ಲಿ ನಾನು ಕೆಲಸವನ್ನು ಒಳ್ಳೆ ಕೆಲಸ ತಂದು ಮಾಡಿ ಇವಾಗ ಮಾಜಿ ಅಧ್ಯಕ್ಷರಾಗಿ. ಮಾಜಿ ಅಧ್ಯಕ್ಷರು ಇವಾಗ ನಿಮ್ಮ 2.5 ವರ್ಷ ಮುಗಿದ ಮೇಲೆ 2.5 ವರ್ಷ ಅವರ ಅಧ್ಯಕ್ಷ ಆಗಿರುವಂಥದ್ದು ಸ್ನೇಹಿತರಾಗಿ. ಸರ್, ಇವಾಗ ಇಷ್ಟು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡ್ರು ಬರೋದಕ್ಕೆ ಒಂದು ಸ್ಫೂರ್ತಿ ಏನಂದ್ರೆ ಇದೆಲ್ಲ ಒಂದು ಊರಿನ ಸುಧಾರಣೆ ಮಾಡೋಣ ಅಂತ ಬಂದಿದ್ರ. ಸರ್, ಇವಾಗ 3.5 ವರ್ಷ ಅವಧಿ ಕಳೆದಿದ್ರ. ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಹೆಚ್ಚಿನ ಒಂದು ಕುಂದುಕೊರತೆ ಯಾವ್ದಾಗಿತ್ತು ಸರ್? ನಾವು ಗೆದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಕುಂದುಕೊರತೆ ಅಂದ್ರೆ ನಮ್ಮ SC/ST ಜನಾಂಗ ಹಿಂದ್ಗಡೆ ಅವ್ರಿಗೆ ರಸ್ತೆ ಇದ್ದಿಲ್ಲ. ಆ ರಸ್ತೆಗೆ UTP ಅನುದಾನದಲ್ಲಿ 1,35,00,000 ಅನುದಾನ ತಂದು ಕಾಂಕ್ರೀಟೀಕರಣ ರೋಡ್ ಎಲ್ಲ ಇದು ಮಾಡ್ಕೊಂತ ಬಂದ್ವಿ. ಆಮೇಲೆ ಕುಡಿಯೋ ನೀರಿನ ಭಾಳ ಅಭಾವ ಇತ್ತು. ಕುಡಿಯೋ ನೀರಿನ ಅಭಾವ ಇತ್ತಂದ್ರೆ ಎಲ್ಲ ದೂರ್ಲಿಂದ ನೀರು ಲಿಫ್ಟ್ ಮಾಡಬೇಕಾಯ್ತು ನಾವು ಟ್ಯಾಂಕಿಗೆ. ಹಾಗೆ ಸಂಪ್ ಮಾಡ್ಕೊಂಡು ಅಲ್ಲೇ ಒಂದು ಇವರು ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನ ತಗೊಂಡು ಅಲ್ಲಿ ಒಂದು ಸಂಪ್ ರೆಡಿ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡಿದ್ರು. ಒಳ್ಳೆ ನೀರು ಇದಾಗ್ತದೆ, ಒಳ್ಳೇದು. ಆಮೇಲೆ ಎಜುಕೇಶನ್ನಿಗೆ ಭಾಳ ನಿಷ್ಕಾಳಜಿ ಇದು ಮಾಡ್ತಿದ್ರು ಜನರೆಲ್ಲ. ಶಾಲೆಯ ಕಂಪೌಂಡ್ ಆಯ್ತು, ಇದು ಆಯ್ತು, ದನಗಳು ಬಿಡೋದು, ಕಂಪೌಂಡ್ ನಿರ್ಮಾಣ ಮಾಡಿ ಅದಕ್ಕೆ ಗೇಟ್ ಹಚ್ಚಿ ಹಿಂದೆಲ್ಲ ಡ್ರೈನೇಜ್ ಮಾಡಿ ಒಳ್ಳೆ ವ್ಯವಸ್ಥೆ ಮಾಡಿದ್ರ. ಅದೇ ರೀತಿ ಅದನ್ನ ಒಂದು ನೀವು ಗೆದ್ದಂತ ಸಂದರ್ಭದಲ್ಲಿ ಇಷ್ಟು ಕುಂದು ಕೊರತೆ ಇತ್ತು. ಇಲ್ಲಿವರೆಗೆ ಇಷ್ಟು ವರ್ಷ ಆದ್ರೂ ನಮ್ಮೂರಿಗೆ ಸ್ಮಶಾನ ಇದ್ದಿಲ್ಲ. ಅದು ಒಂದು ಬಹಳ ಹೆಮ್ಮೆ ಅಂದ್ರ, ಯಾವುದೋ ಒಂದು ಬದಿನಲ್ಲಿ ಇದು ಮಾಡ್ತಿದ್ರು, ಅದು ಸರ್ಕಾರದಿಂದ ನಾವು ಇದು ಮಾಡಿ ಒಂದು ಸ್ಮಶಾನ ಇದು ಮಾಡಿದ್ವಿ. ಸ್ಮಶಾನ ನಿರ್ಮಾಣ ಮಾಡಿ ರಸ್ತೆ ಮತ್ತು ಅದಕ್ಕೆಲ್ಲ ಗಿಡ ಗಂಟೆ ಹಚ್ಚಿ ಮಾಡಿದ್ರ. ಸರ್, ಇವಾಗ ನೀವು ಗೆದ್ದಂತ ಸಂದರ್ಭದಲ್ಲಿ ಕುಂದು ಕೊರತೆ ಹೆಚ್ಚಿನದಾಗಿ ಇದಿಷ್ಟೇ ಕಾಡ್ತಾ ಇತ್ತು, ಇದನ್ನೆಲ್ಲ ಬಗೆಹರಿಸ್ತಾ ಬಂದ್ರಿ. ಅದೇ ರೀತಿ ಇವಾಗ 3.5 ವರ್ಷದಲ್ಲಿ ನಿಮ್ಮ ಊರಿಗೇನೆಲ್ಲ ಅಭಿವೃದ್ಧಿಗೊಳಿಸ್ತಾ ಬಂದಿದೆ ಸರ್? ನಿಮ್ಮ ವಾರ್ಡ್ ಆಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ಯಾವ ರೀತಿ ಒಂದು ಸುಧಾರಣೆ ಮಾಡ್ತಾ ಬಂದ್ರಿ? ಯಾವ ರೀತಿ ಜನರಿಗೆ ಈಗ ಜನರಿಗೆಲ್ಲ ತಿಳುವಳಿಕೆ ಕೊಟ್ಟು ಅವರಿಗೆಲ್ಲ ಈಗ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಜನರಿಗೆಲ್ಲ ಮನೆಗೂ ಶೌಚಾಲಯ ನಿರ್ಮಾಣ ಮಾಡೋಕೆ ಮನೆಗೆ ಹೋಗಿ ಹೇಳಿದ್ವಿ. ಅವರೆಲ್ಲ ಕಟ್ಕೊಳ್ತಾ ಇದು ಮಾಡ್ಕೊಳ್ತಾ ಬಂದರು. ಆಮೇಲೆ ಎಲ್ಲ ಇವು ಕಾಂಕ್ರೀಟೀಕರಣ ಮಾಡಿದ್ವಿ. ಇಡೀ ನಿಮ್ಮ ವಾರ್ಡಲ್ಲಿ ಇಡೀ ಊರಲ್ಲೇ ಒಂದು ಕಾಂಕ್ರೀಟ್ ರೋಡ್ ರಸ್ತೆ ನಿರ್ಮಾಣ ಮಾಡಿದ್ವಿ. ಅದು ಒಂದು ಭಾಳ ಹೆಮ್ಮೆಯ ವಿಷಯ ಸರ್. ಇವಾಗ ಬಡವರಿಗೆ ಮನೆ ಅಂತ ಕೊಡ್ತಾರಲ್ಲ ಸರ್ ಗೌರ್ಮೆಂಟ್ ಇಂದ, ನಿಮ್ಮ ಕಡೆಯಿಂದ ನಿಮ್ಮ ವಾರ್ಡ್ ಆಗಿರ್ಬೋದು, ನಿಮ್ಮ ಊರಿನಾಗಿರ್ಬೋದು, ಅಥವಾ ನಿಮ್ಮ ಅವಧಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇರ್ಬೋದು, ಎಷ್ಟೊಂದು ಮನೆಯನ್ನ ಕೊಡಿಸ್ತಾ ಬಂದಿದ್ರ ಸರ್ ಇಡೀ ನಿಮ್ಮ ಹಳ್ಳಿಗೆ? ನನ್ನ ಅವಧಿ ಒಳಗೆ 186 ಮನೆಗಳ ಹಂಚಿಕೆ ಮಾಡಿದ್ದೇವೆ ನಾವು. ಬಡ ಜನತೆಗೆ ದೊರಕಿಸ್ಕೊಟ್ಟಿದ್ದೇವೆ. ಒಳ್ಳೆ ಗುಡಿಸಲ
ನಿವೇಶನ ಇದ್ದವರಿಗೆ ಅವರಿಗೆ ಮನೆ ಹಂಚಿಕೆ ಮಾಡಿದ್ವಿ. ಸರ್ಕಾರದಿಂದ ಮತ್ತು ಪಂಚಾಯತಿ ಕೊಡ್ತಕ್ಕಂಥ ಮನೆಗಳನ್ನು SC ಫಲಾನುಭವಿ ಅವನು ಸ್ವತಃ ಹಂಚಿ ಒಳ್ಳೆ ಇದನ್ನು ಕಾರ್ಯ ಸರಿ. ಅದೇ ರೀತಿ ಶೌಚಾಲಯ ಪ್ರತಿಯೊಬ್ಬರು ಮನೆಗೆ ಹೋಗಿ ನೀವು ಇದನ್ನ ಮಾಡಿರೋಂಥದ್ದು ಅಂತ ಹೇಳಿದ್ರಿ. ಎಷ್ಟು ಒಂದು ಶೌಚಾಲಯ ದೊರಕಿಸ್ಕೊಟ್ಟಿರೋಂಥದ್ದು ಸರ್? ನಮಗೆ ಟಾರ್ಗೆಟ್ 700 ಶೌಚಾಲಯ ಕಟ್ಟಬೇಕಾಗಿತ್ತು. ಅದರಲ್ಲಿ ಈಗ 375 ಶೌಚಾಲಯ ಆಲ್ರೆಡಿ ನಿರ್ಮಾಣ ಮಾಡಿದ್ವಿ, ಹೊಸದಾಗಿ ಮಾಡಿದಿರ. ಇನ್ನೂ ಒಂದು 300 ಚಿಲ್ಲರ ಇದು. ಅವನು ಈಗ ಈ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಏನು ಒಂದು ನಿಮ್ದು 1.5 ವರ್ಷ ಅವಧಿ ಇದೆ, ಅದರಲ್ಲೇ ಮುಗಿಸ್ಬಿಡ್ತೀರಾ ಅಂತ. ಶೌಚಾಲಯ ಮುಕ್ತ ಗ್ರಾಮ, ಶೌಚಾಲಯ ಮನೆಗೆ ಶೌಚಾಲಯ ಗ್ರಾಮ ಮುಕ್ತ ಗ್ರಾಮ ಅಂತ ಒಂದು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ಮಾಡೇತಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀರಾ. ಸರಿ, ಇವಾಗ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರಿ. ಆಮೇಲೆ ಇನ್ನೊಂದು ಅವಾಗ್ಲೇ ಹೇಳ್ತಾ ಇದ್ರಿ, ಒಂದು ಅದು ದೊಡ್ಡದು ಬಾವಿ ನಿರ್ಮಾಣದ್ದು ಒಂದು ನೀರಿಂದು ಇದನ್ನ ಮಾಡಿದಿರಂತ. ಭಾಳ ಹೆಮ್ಮೆ ವಿಷಯ ಅಂದ್ರೆ ಅದೇ ಒಂದು ನಮ್ಮಲ್ಲಿ ಗ್ರಾಮಕ್ಕೆ ಏನಂದರೆ ನೀರು ಕನಿಷ್ಠ ಪಕ್ಷ ನಮ್ಮ ಪಂಚಾಯತಿಂದ ನಾನು ಅಧ್ಯಕ್ಷ ಆಗಿ 2.5 ವರ್ಷ ಅವಧಿ ಒಳಗೆ ಒಂದು 3-3.5 ಲಕ್ಷ ರೂಪಾಯಿ ಬೇರೆ ಬೋರ್ವೆಲ್ ಸುಟ್ಟದಕ್ಕೂ ಎತ್ತದ ಇದನ್ನು ಮಾಡೋದಕ್ಕೂ ಮಾಡಿದ್ವಿ. ಅದು ನಾವೇನು ಬಾವಿ ಮಾಡಿ ಅದಕ್ಕೆ ಡಂಪ್ ಮಾಡಿ ಅದಕ್ಕೆ ಅಲ್ಲಿಂದ ಲಿಫ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೆ ಒಂದು ಮೋಟ್ರ್ ಸುಟ್ಟಿಲ್ಲ. ಭಾಳ ಒಳ್ಳೆ ಕೆಲಸ ಅದು ಮಾಡಿರೋದು. ಯಾಕಂದ್ರೆ ಅಲ್ಲೇ ಸಮೀಪ ಆಗ್ತೈತೆ, ಅಲ್ಲಿ ಲಿಫ್ಟ್ ಮಾಡ್ತೈತೆ, ಅಲ್ಲಿಂದ ಲಿಫ್ಟ್ ಮಾಡ್ತೀನಿ. ಅಂದ್ರೆ ನಡಾಂತರಕ್ಕೆ ಬಂದು ಒಂದು ದೊಡ್ಡ ಬಾವಿ ಮೊದ್ಲಿಂದನೂ ಒಂದು ಇದನ್ನಿತ್ತು, ಅಲ್ಲಿ ಗಲೀಜೆಲ್ಲ ಬಿದ್ದಿತ್ತು. ಸೊ ಅದನ್ನೆಲ್ಲ ನೀವು ಒಂದು 10 ಲಕ್ಷ ಲೀಟರ್ ನೀರು ಹಿಡಿಯುವಂತ ಬಾವಿ ಅಂತ ಹೇಳ್ತಾ ಇದ್ರು. 10 ಲಕ್ಷ ಲೀಟರ್ ನೀರು ಹಿಡಿಯುವಂತ ಬಾವಿ. ಅದ್ರೊಳಗೆ ಬಾವಿ ಒಳಗೆ 2 ಮಿಷನ್ ಬಿಟ್ಟು ಅಲ್ಲಿಂದ ಟ್ಯಾಕಿಗೆ ಲಿಫ್ಟ್ ಮಾಡಿ ಈಗ ಊರಿಗೆ ಎಲ್ಲ 3-3.5 ಕಿಲೋಮೀಟರ್ ಅದು ಬೋರ್ವೆಲ್ ಇಂದ ಟ್ಯಾಕಿಗೆ ಲಿಫ್ಟ್ ಮಾಡ್ಬೇಕಾಗಿತ್ತಲ್ಲ, ಅಲ್ಲೇ ನಡುವೆ ಪೈಪ್ ಹೊಡೆಯೋದು, ಆಮೇಲೆ ಮೋಟ್ರ್ ಸುಡೋದು, ಇದು ಬಹಳ ಸಮಸ್ಯೆ ಇತ್ತು. ಹಾಗಾಗಿ ಅದು ಒಂದು ನಡಬಯ, ಅದು ಒಂದು ಬಾವಿ, ಹಳೆ ಬಾವಿ ಇದ್ದರಿಂದ ಅದನ್ನೆಲ್ಲ ಕಾಂಕ್ರೀಟ್ ಸಿಮೆಂಟ್ ಮಾಡಿ ಇದನ್ನು ಮಾಡಿ ಅದಕ್ಕೆ ಸಂಪ್ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡುವಂಥ ವ್ಯವಸ್ಥೆನ ಮಾಡಿದ್ದೀರ ಸರ್. ಅದೇ ರೀತಿ ಇವಾಗ ನಿಮ್ಗೆ ಇನ್ನೂ 1.5 ವರ್ಷ ಟೈಮ್ ಇದೆ. ಇನ್ನೂ 1.5 ವರ್ಷ ಅವಧಿಯಲ್ಲಿ ಇನ್ನೂ ಯಾವ ರೀತಿ ನಿಮ್ಮ ಏರಿಯಾದಲ್ಲಿ ಮೆಕ್ಕಿರುವಂಥ ಕೆಲಸನ ಯಾವ ರೀತಿ ಸುಧಾರಣೆ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಸರ್? ಇನ್ನು 1.5 ವರ್ಷ ಅವಧಿಯಲ್ಲಿ ಅಂದರೆ ಈಗಾಗಲೇ ನಮ್ಮ ಉಕ್ಕುಂದ ಸರ್ವಂದ ಆಮೇಲೆ ದೇವ್ರಗುಡ್ ರಸ್ತೆ ಒಂದು ಕಾಮಗಾರಿ ಹಿಂದಿನಿದ್ದನೇ ಇತ್ತು, ಅದನ್ನು ಈಗ ಚಾಲೂ ಮಾಡಿದ್ದೇವೆ. ಅದನ್ನೊಂದು ಪೂರ್ಣಗೊಳಿಸಿ ಇನ್ನೊಂದು ನಮ್ಮ SC ಜನಕ್ಕೆ ಒಂದು ರಸ್ತೆ ಬಂದಾಗಿದೆ, ಅದೊಂದು ರಸ್ತೆ ಒಂದು ಓಪನ್ ಮಾಡಿಸಿ ಅದನ್ನೆಲ್ಲ ಕಾನೂನು ಕ್ರಮವಾಗಿ ಇದು ಮಾಡಿ ಓಪನ್ ಮಾಡಿಸಿ ಅದನ್ನು ದಾರಿ ಮಾಡಿಕೊಟ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯಾಗಿದ್ದು ಸಾರ್ಥಕ ಆಗುತ್ತೆ. ಅದೇ ರೀತಿ ಎಲ್ಲ ಒಂದು ಕೆಲಸನೂ ನಿಮ್ಮ ಅವಧಿಯಲ್ಲಿ ಮುಗಿಸ್ಬಿಟ್ಟಿದ್ರ ಅಂತ ಹೇಳೋದು ಏನು ತಪ್ಪಿಲ್ಲ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಅಲ್ಲಿ ಮುಗಿದೇ ಬಿಟ್ಟಿದೆ. ಇನ್ನೇನಿದ್ರು ಸಣ್ಣ ಪುಟ್ಟ ಕೆಲಸ, ಸಣ್ಣ ಪುಟ್ಟ ಒಂದ್ 2-3 ಓಣಿ ಕಾಂಕ್ರೀಟೀಕರಣ ಆದ್ನಂದ್ರ ಈಗ ಇದಾಗ್ತತಿ. ಈಗಾಗಲೇ ನಾವು ಆ ಪೂಜೆ ಮಾಡ್ಬೇಕತ್ತು, ವರ್ಕ್ ಆರ್ಡರ್ ಎಲ್ಲ ತಗೊಂಡ್ಬಂದ್ವಿ. ಎಲೆಕ್ಷನ್ ಇರೋದ್ರಿಂದ ಇದು ಒಂದು ಸ್ವಲ್ಪ ತಡೆ ಇದೆ. ಅದು ಕೂಡ ಮುಗಿದೋಗುತ್ತೆ ನಿಮ್ಮ ಅವಧಿಯಲ್ಲಿ ಒಂದು ಸ್ವಲ್ಪ ದಿನ ಬಿಟ್ರೆ. ಸರ್, ಅದೇ ರೀತಿ ಇವಾಗ ನಿಮ್ಗೆ ಎಷ್ಟು ವರ್ಷದ ಒಂದು ರಾಜಕೀಯ ಅನುಭವ ಇದೆ ಸರ್? ನನಗೆ ರಾಜಕೀಯ ಅನುಭವ ನಮ್ಮ ಅಜ್ಜರು ಎಲ್ಲ ಪಂಚಾಯತಿ ಅಧ್ಯಕ್ಷರು ಇವರಾಗಿದ್ರು, ಆದ್ರೆ ನನಗೆ ಅನುಭವ ಇದ್ದಿಲ್ಲ. ನಾನು ಸಣ್ಣವನಿದ್ದಾಗ ನಮ್ಮ ಅಜ್ಜರು ತೀರ್ಕೊಂಡ್ಬಿಟ್ಟಿದ್ರು. ನಾನು ಒಂಥರ ಆಡಾಡ್ತಾ ಹೋಗಿ ರಾಜಕೀಯ ಹೋದಂಗಾಯ್ತು. ನಾನು ಗ್ರಾಮ ಪಂಚಾಯತಿ ಮೆಂಬರಿಗೆ ಕೊಟ್ಟ ಹಿಂದಕ್ಕೆ ನಾಮಪತ್ರ ಹಿಂದಕ್ಕೆ ತಕ್ಕೊಳಕ್ಕ ನನ್ನ ಸ್ನೇಹಿತರು ಯಾರೂ ಬಿಡಲಿಲ್ಲ. ಆದರೂ ನಾನು ಎಲೆಕ್ಟ್ ಆದೆ. ಜನರಿಗೆ ನನ್ನ ಮೇಲೆ ಇಟ್ಟಂಥ ವಿಶ್ವಾಸನ ನಾನು ಅವ್ರಿಗೆ ಒಳ್ಳೆ ರೀತಿಯಿಂದ ಒಂದು ವಿಶ್ವಾಸನ ಉಳಿಸ್ಕೊಂಡಿದ್ದೀನಿ. ಇವಾಗಲೇ ನನಗೆ ಅನುಭವ ಇಲ್ಲ ಅಂದ್ರೂ ಯಾರು ಬಂದು ನಮ್ಮನ್ನ ಕೇಳದೆ ಹಾಗೆ ನಾವು ಕೆಲಸ ಮಾಡ್ಕೊಂತ ಆದ್ಯತೆ ಮೇರೆಗೆ ಕೆಲಸ ಪಡ್ಕೊಂತ. ಸರ್, ಅದೇ ರೀತಿ ಇವಾಗ ರಾಜಕೀಯ ಬಿಟ್ಟು ತಮ್ಮದು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಸಂಘ ಸಂಸ್ಥೆಯಲ್ಲಿ ಅಂದ್ರೆ ನಾವೀಗ ಸದ್ಯದಲ್ಲಿ ಅಂದ್ರೆ ನಮ್ಮ ದೇವಸ್ಥಾನ ಕಮಿಟಿ ಸದಸ್ಯನಾಗಿ ಕೆಲಸ ಪ್ರಾರಂಭ ಮಾಡಿದೆ. ಅದನ್ನ ಬಿಟ್ಟರೆ ಒಂದು ಹಾವೇರಿ ಜಿಲ್ಲಾ ಜಾಗೃತಿ ಸಮಿತಿ ಮೆಂಬರ್ ಇದ್ದೀನಿ. ನಂತರ ಹಾವೇರಿ ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ ಇದ್ದಾನೆ. ಈ 5 ವರ್ಷ ಅವಧಿವರೆಗೆ ಇದು ಮಾಡಿ ಮುಂದೆ ನಾವು ಈ ರಾಜಕೀಯ ಜೀವನ ಬಿಟ್ಟು ವಕೀಲಿಕೆ ವೃತ್ತಿ ಮಾಡ್ಕೊಂಡು ಸರಿ, ಇಷ್ಟೆಲ್ಲ ಒಂದು ಜನಸೇವೆ ಒಳ್ಳೆ ರೀತಿಯಿಂದ ಸುಧಾರಣೆ ಮಾಡಿದಾರೆ ನಿಮ್ಮೂರನ್ನ. ಇಷ್ಟೊಂದು ಹೋರಾಟ ಮಾಡಿ ಎಲ್ಲ ಅಭಿವೃದ್ಧಿನೂ ಗೊಳಿಸಿದಾರ. ಮುಂದಿನ ಬರೋ ದಿನಗಳಲ್ಲಿ ಒಂದು ಬೆಳೆಯುವಂತ ಇದನ್ನು ಮಾಡ್ಬೋದಲ್ಲ ಸರ್ ನೀವು ರಾಜಕೀಯ ವೃತ್ತಿಯಲ್ಲಿ? ಬೆಳೆಯಂತ ಈ ರಾಜಕೀಯದಲ್ಲಿ ಬಂದೆ ಅಂದ್ರೆ ಎಲ್ಲ ನಮ್ಮ ವೈಯಕ್ತಿಕ ಕೆಲಸಗಳಾಯ್ತು, ಏನಾಯ್ತು, ನಾವು ಮನೆ ಇದು ವ್ಯವಸಾಯ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಜನರ ಸೇವೆಗೆ ನಾವು ಹೋಗ್ಲೇಬೇಕಾಗ್ತೈತಿ, ನಮ್ಮ ಕೆಲಸ ಹಿಂದುಳಿತದೆ.
ಹಾಗಾಗಿ ಅದರ ಮುಂದುವರಿಯಕ್ಕೆ ಇಷ್ಟ ಇಲ್ಲ. ಹಾಂ ಮುಂದುವರಿಯಕ್ಕೆ ನಮ್ದು ಕಿಲ್ಕಿ ವೃತ್ತಿನ ಆಮೇಲೆ ನಮ್ದು ವ್ಯವಸಾಯನ ಇದು ಮಾಡ್ಕೊಂಡು ಒಂದು ವೇಳೆ ಜನರು ಏನಾದರೂ ನಿಮ್ಮನ್ನ ಬೆಳೆಸ್ತೀನಿ ಅಂತ ಅಂದರೆ ಈಗಾಗಲೇ ಬೆಳೆಸ್ತೀನಿ ಅಂತಂದು ಭಾಳ ಒತ್ತಾಯ ಬಂದಿದ್ದಾವೆ, ಆದರೆ ನಾನು ಅವರಿಗೆ ಇದು ಮಾಡಿಲ್ಲ. ಹಾಂ ಸರಿ, ಅದೇ ರೀತಿ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದ್ಗಡೆ ಹಿರಿಕರು ಯಾರಾದರೂ ಇದ್ರ ಸರ್? ನಮ್ಮ ಅಜ್ಜನವ್ರು ಇದ್ಮೇಲೆ ನಮ್ಮ ಮನೆಯಲ್ಲಿ ಯಾರು ಇದ್ದಿಲ್ಲ. ನೀವೇ ಎಲ್ಲ ನಮ್ಮ ತಂದೆ ತಾಯಿಯರಿಗೆ ಅನುಭವ ಇಲ್ಲ. ಹಾಂ ಹಿಂಗ ಏನಪ್ಪ ಒಂದ್ಸರಿ ನಿಲ್ಲು ಅಂತಂದು ಹೇಳಿ ನಿಲ್ಲಿಸಿದ್ದು, ಆದರೂ ಒಳ್ಳೆಯ ಕೆಲಸ ಇದು ಮಾಡಿದಿರ. ಅಂದರೆ ನಿಮ್ಮ ತಾತನವರ ಕಾಲದಿಂದನೇ ಒಂದು ರಾಜಕೀಯಕ್ಕೆ ಬಂದಿರೋದು, ಅವರ ನಂತರ ನೀವೇ ಇವಾಗ ಪಾದಾರ್ಪಣೆ ಮಾಡಿರೋಂಥದ್ದು ರಾಜಕೀಯಕ್ಕೆ. ಹಾಂ ಸರ್, ಅದೇ ರೀತಿ ಇವಾಗ ನಿಮ್ಮ ಊರಿನ ಜನರ ಜೊತೆ ಯಾವ ರೀತಿ ಒಂದು ಬೆರೆತು ಕೆಲಸ ಮಾಡ್ತಾ ಬಂದ್ರಿ? ಊರಿನ ಜನರ ಜೊತೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗಿನಿಂದನೂ ಈಗ ಅಧ್ಯಕ್ಷ ಅವಧಿ 3 ಸದಸ್ಯನಾದಾಗಿಂದನೂ ಬೆಳಿಗ್ಗೆ ಒಂದು ರೌಂಡ್ ಭಾಳ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಸಣ್ಣ ಸಮಸ್ಯೆಗಳು ಅವನೇ ದೊಡ್ಡ ಇದು ಮಾಡ್ಕೊಂತ ಹೋಗ್ತಾರೆ. ಅವ್ನು ಬೆಳಗ್ಗೆ ನಾವು ಒಂದು ರೌಂಡ್ ಎದ್ದು ನೀರಿನ ಸಮಸ್ಯೆ, ಆಮೇಲೆ ಈ ಚರಂಡಿ ಸಮಸ್ಯೆ ಎಲ್ಲೆಲ್ಲಿ ಇದಾಗಿದ್ದಾವೆ ಅವ್ನು ಕ್ಲೀನ್ ಮಾಡಿಸಿದ್ರೆ ಯಾವ ಪಬ್ಲಿಕ್ನು ಬಂದು ಗಲಾಟೆ ಮಾಡೋದಿಲ್ಲ. ಕೆಲವೊಂದು ಜನ ಅಷ್ಟೇ ತಿಳುವಳಿಕೆ ಇಲ್ದಾರ ಏನು ಅದು ಅವ್ರಿಗೆ ಬಂದು ಅವ್ರ ಸಮಯಕ್ಕೆ ಮಾಡ್ಕೊಳ್ಳಿಲ್ಲದಂತ ಇದು ಮಾಡ್ತಿದ್ರ. ಒಂದು ಒಳ್ಳೆ ರೀತಿ ಸಂಪರ್ಕನೇ ಬೆಳೆಸ್ಕೊಂಡಿದ್ದಾರೆ. ಒಳ್ಳೆ ರೀತಿ ಅವರು ಒಂದು ರೌಂಡಿನ ನಾನು ಬೆಳಗ್ಗೆ ಈಗಲೂ ಸದಸ್ಯನಾಗಿ ಸಹ ಬೆಳಗ್ಗೆ ಒಂದು ರೌಂಡ್ ಹೋಗಿ ಬರುವಂಥದ್ದು. ಸರಿ, ಇವಾಗ ಅದೇ ರೀತಿ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆ ಆಗಿರ್ಬೋದು, ನಿಮ್ಮ ಊರಿನ ಜನತೆ ಆಗಿರ್ಬೋದು, ಮತ ಬಾಂಧವರಿಗೆಲ್ಲ, ನಿಮ್ಮ ಗೆಳೆಯರಿಗೆಲ್ಲ ನಮ್ಮ 24x7 ಕರ್ನಾಟಕ.com ಮೂಲಕ ಏನೊಂದು ಸಿಹಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ನಮ್ಮ ಯಾವತ್ತೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದಂಥ ಕೆಲಸಗಳನ್ನು ಅವರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳನ್ನು ಈ 24x7 ಸುದ್ದಿವಾಹಿನಿಯ ಮುಖಾಂತರ ಸದಸ್ಯರು ಮಾಡಿದ ಒಳ್ಳೆಯ ಇದನ್ನು ಬೆಳಕಿಗೆ ತರಲಿ. 24x7ಗೆ ಒಳ್ಳೆಯ ಇದು ಬರಲಿ. ಯಾಕಂದರೆ ಈ ಸದಸ್ಯರುಗಳು ಮಾಡಿದ ಕೆಲಸಗಳ ಆಧಾರದ ಮೇಲೆ ಪಬ್ಲಿಕ್ಕಿಗೆ ಜನರಿಗೆ ಗೊತ್ತಾಗಲಿ ಅಂತಿಂಥ ಕೆಲಸ ಇದು ಮಾಡಿದ್ದಾರೆ ಅನ್ನೋದು ಆರೈಸು ಅನ್ನೋದನ್ನ ಒಂದು ಜನರಿಗೆ ಇದೇ ರೀತಿ ಒಂದು ಕೃತಜ್ಞತೆನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸರ್, ಅವರೊಂದು ಅಡ್ವೊಕೇಟ್ ಆಗಿದ್ರು, ಯಾವ ರೀತಿ ಒಂದು ಜನಸೇವೆ, ಯಾವ ರೀತಿ ಒಂದು ಊರನ್ನ ಸುಧಾರಣೆ ಮಾಡಿದ್ದಾರೆ. ಹಿಂದಿನ ಪೀರಿಯಡಲ್ಲಿ ಆಗಿರ್ಬೋದು ಅಥವಾ ಒಂದು 20 ವರ್ಷದ ಹಿಂದಿನ ಆಗಿರ್ಬೋದು, ಏನೋ ಒಂದು ಸುಧಾರಣೆ ಇರಲಿಲ್ಲ. ಒಂದು ರೋಡ್ ಆಗಿರ್ಬೋದು, ಮಕ್ಕಳಿಗೆ ಶಾಲೆಯಿಂದ ಗಟರ್ ನಿರ್ಮಾಣ ಆಗಿರ್ಬೋದು, ಅದು ಒಂದು ಎಲ್ಲನೂ ಶಾಲೆ ಬಿಡುವಂಥ ಪರಿಸ್ಥಿತಿಯಲ್ಲಿತ್ತು. ಅದನ್ನೆಲ್ಲ ಅವ್ರು ಗೆದ್ದು ಬಂದ ತಕ್ಷಣವೇ ಅದು ಒಂದು ಫಸ್ಟು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ರೋಡ್ ಆಗಿರ್ಬೋದು, SC ಜನತೆಗೆ ಅವ್ರಿಗೆ ಓಡಾಡೋಕ್ಕೆ ರೋಡ್ ಇರಲಿಲ್ಲ. ರೋಡ್ಸ್ ಆಗಿರ್ಬೋದು, ಒಂದು ನೀರಿಂದಾಗಿರ್ಬೋದು, ಹೇಳಿದ್ರಲ್ಲ ಅವರು ಬಾವಿಯಿಂದ ನೀರು ಕರೆಕ್ಟಾಗಿ ಇದನ್ನು ಹಾಕ್ತಿರ್ಲಿಲ್ಲ. ಅದನ್ನು ಕೂಡ ಒಂದು ಒಳ್ಳೆಯ ರೀತಿಯಿಂದ ಬೋರ್ ಮೋಟ್ರಸ್ ಎಲ್ಲ ಹಾಕಿ ಒಂದು ನೀರಿನ ಸೌಕರ್ಯ ಒಂದು ಒಳ್ಳೆಯ ರೀತಿ ಬರೋಂಗೆ ಮಾಡಿದ್ದಾರೆ. ಅವರು ಇನ್ನು ಮುಂದೆ ಏನೆಲ್ಲ ಅಭಿವೃದ್ಧಿಗೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದಾರೆ, ಶೌಚಾಲಯ ಆಗಿರ್ಬೋದು, ಇನ್ನೂ ಮನೆ ಆಗಿರ್ಬೋದು, ಎಲ್ಲ ಕಾರ್ಯಗಳಲ್ಲೂ ಯಶಸ್ಸಾಗಲಿ. ಇನ್ನೂ ಏನೆಲ್ಲ ಕನಸಿಟ್ಟಿದ್ದಾರೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ ಅಂತ ಹಾರೈಸ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.